ಪರಾಗ. ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್ ಅಂತ ಉಪಕೃಷಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಯಾರಿಗೆಲ್ಲ ಭತ್ತ ಬೆಳೆಯೋದ್ರ ನಡುವೆ ಒಂದು ಬೆಳೆ ಬೆಳೆದಾದ್ಮೇಲೆ ಎರಡನೇ ಬೆಳೆ ಬೆಳೀಲಿಕ್ಕೆ ಹೋದಾಗ ಕಡಿಮೆ ಅವಧಿ ಇರೋದ್ರಿಂದ ಅಂಥವರು ಹಸಿರೆಲೆ ಗೊಬ್ಬರವನ್ನು ಉತ್ಪತ್ತಿ ಮಾಡಿ ನಮ್ಮ ಜಮೀನಿಗೆ ಸೇರಿಸ್ಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅಂತಹ ರೈತರಿಗೆ ಇವತ್ತಿನ ದಿನ ಅಜೋಲಾ ಬೆಳ್ಕೊಂಡು ನಮ್ಮ ಜಮೀನನ್ನು ಫಲವತ್ತತೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಈ ಅಜೋಲಾ ಅಂತಕ್ಕಂಥದ್ದು ಇದು ನೀರಿನ ಮೇಲೆ ತೇಲ್ತಾ ಬೆಳೀತಕ್ಕಂತಹ ಒಂದು ಫರ್ನ್ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸಸ್ಯ. ಇದಕ್ಕೆ ಯಾವುದೇ ಬೀಜಗಳಿರೋದಿಲ್ಲ. ಇದೇನಪ್ಪ ಅಂತಂತಂದರೆ ಸಸ್ಯದಲ್ಲಿ ತುಂಡು ತುಂಡಾಗಿ ಬೆಳೀತಾ ಹೋಗ್ತದೆ, ನೀರಿನ ಮೇಲೆ ತೇಲ್ತಾ ಬೆಳೀತಾ ಇರ್ತದೆ. ನಾವೇನು ಮಾಡಬೇಕು ಅಂತಂದರೆ ನಾಟಿಯಾದ ಒಂದೆರಡು ದಿನಗಳಲ್ಲಿ ನಮಗೆ ಈ ಡೈರಿಗಳಲ್ಲಿ ಸಿಗ್ತದೆ. ಈ ಮೈಸೂರು ಡೈರಿಗೆ ಬಂದರೆ ಅಥವಾ ಯಾವುದೇ ಒಂದು ಡೈರಿಗೆ ಹೋದರೆ 1 kg ಅಜೋಲವನ್ನು ಕೊಡ್ತಾರೆ. ಆ ಅಜೋಲವನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ಒಂದು ಸಣ್ಣದಾಗಿ ಗುಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಬಿಟ್ಕೊಂಡು ಒಂದು 4-5 kg ಉತ್ಪಾದನೆ ಮಾಡ್ಕೋಬೇಕು. ನಾಟಿ ಮಾಡಿದ ದಿನ 5ರಿಂದ 10 kg ಅಜೋಲವನ್ನು ನಮ್ಮ ಜಮೀನಿನಲ್ಲಿ ತೆಗೆದುಕೊಂಡೋಗಿ ಅಲ್ಲಲ್ಲೇ ಎರಚಬೇಕು. ಎರಚಿದಾಗ ಏನಾಗ್ತದೆ, ಅದು ನೀರಿನ ಮೇಲೆ ತೇಲ್ಕೊಳ್ತಾ 1 ತಿಂಗಳೊಳಗಡೆ ಸಂಪೂರ್ಣವಾಗಿ ನೀರಿನ ಮೇಲೆ 1 ಇಂಚು ಜಾಗ ಇಲ್ದಂಗೆ ಕವರ್ ಆಗ್ತದೆ. ಇದರಿಂದ ಏನು ಪ್ರಯೋಜನ ಅಂತಂತಂದರೆ, ಭತ್ತದ ಜೊತೆಗೆ ಇದು ಯಾವುದೇ ರೀತಿಯ ಪೈಪೋಟಿಯನ್ನು ಮಾಡೋದಿಲ್ಲ. ಭತ್ತಕ್ಕೆ ಬೇಕಾದಂತಹ ಪೂರ್ಣ ಪ್ರಮಾಣದ ಸಾರಜನಕದ ಪೋಷಕಾಂಶವನ್ನು ಇದು ಸ್ಥಿರೀಕರಿಸಿ ಒದಗಿಸ್ತದೆ. ಹೇಗೆ ಸ್ಥಿರೀಕರಿಸ್ತದೆ ಅಂತಂದರೆ, ಅಜೋಲಾ ಜೊತೆಗೆ ಒಂದು ಜೀವಾಣು ಇರ್ತದೆ. ಅದನ್ನೇನಂತೀವಿ ನಾವು ಅಂತಂದರೆ ಅನಾಬೀನ. ಅಜೋಲಾ ಅನಾಬೀನ ಸಹಯೋಗದಲ್ಲಿ ಅಲ್ಲಿ ಸಾರಜನಕ ಸ್ಥಿರೀಕರಣ ಆಗ್ತದೆ. 1 ಎಕರೆಗೆ 15ರಿಂದ 20 kgಯಷ್ಟು ಸಾರಜನಕ ಸ್ಥಿರೀಕರಣ ಆಗ್ತದೆ. ಈ ಸ್ಥಿರೀಕರಿಸಿದ ಸಾರಜನಕ ಇದು ಸಾವಯವ ರೂಪದಲ್ಲಿರ್ತದೆ. ಆ ಸಾವಯವ ರೂಪದ ಸಾರಜನಕವನ್ನು ಭತ್ತದ ಬೆಳೆ ಸಂಪೂರ್ಣ ಬೆಳೆಯ ಅವಧಿನಲ್ಲಿ ಬಳಕೆ ಮಾಡಿಕೊಂಡು ತುಂಬ ಹಚ್ಚ ಹಸಿರಾಗಿ ಬೆಳೀತದೆ. ಎರಡನೇದಾಗಿ ಕಳೆಗಳು ಹುಟ್ಟತಕ್ಕಂಥದ್ದನ್ನು ಕಡಿಮೆ ಮಾಡ್ತದೆ, ಕಳೆಗಳನ್ನು ನಿಯಂತ್ರಣ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾವು ಒಂದು ಕಡೆ ರಾಸಾಯನಿಕ ಗೊಬ್ಬರಗಳಾದಂಥ ಯೂರಿಯಾ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡ್ಕೋಬೋದು, ಕಳೆನಾಶಕಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಮೂರನೇದಾಗಿ ಭತ್ತದ ಬೆಳೆಯ ಪೂರ್ಣಾವಧಿ ಬೆಳೆದ ನಂತರ ಭತ್ತದ ಬೆಳೆ ಇನ್ನೇನು ಕಟಾವಿಗೆ ಬರ್ತದೆ ಅಂದಾಗ ನಾವೆಲ್ಲರೂ ನೀರನ್ನು ತೆಗೆದುಬಿಡ್ತೀವಿ. ನೀರನ್ನು ತೆಗೆದಾಗ ಆಲ್ಮೋಸ್ಟ್ 1 ಇಂಚ್ ದಪ್ಪಕ್ಕೆ ಆ ಜಮೀನಿನಲ್ಲಿ ಒಂದು ಮ್ಯಾಟ್ ಥರ ಬೆಳೆದು ನಿಂತ್ಕೊಂಡಿರ್ತದೆ. ಅದನ್ನೆಲ್ಲ ಗೂಡಿಸಿ ನಾವು ಒಣಗಿಸ್ಬಿಟ್ರೆ ನಮ್ಗೆ ಆಲ್ಮೋಸ್ಟ್ 1ರಿಂದ 2 ಟನ್ ಸಾವಯವ ಗೊಬ್ಬರ ಉತ್ಪತ್ತಿ ಆಗಿರ್ತದೆ. ಜೊತೆಗೆ ಈ ಅಜೋಲವನ್ನು ಉತ್ತಮ ಮೇವಾಗಿ ನಮ್ಮ ದನ ಕರುಗಳಿಗೆ ಕೊಟ್ಕೋಬೋದು. ಕುರಿ ಇರಲಿ, ಕೋಳಿ ಇರಲಿ, ಮೇಕೆ ಇರಲಿ ಅಥವಾ ಹಸುಗಳಿರಲಿ, ದನಗಳಿರಲಿ, ಅವಕ್ಕೆಲ್ಲಕ್ಕೂ ಸಹಿತ ಪ್ರತಿದಿನ ಜಮೀನ ಹತ್ರ ಹೋದಾಗ 1-2 kg ಅಷ್ಟನ್ನು ಚೀಲದಲ್ಲಿ ಹಾಕ್ಕೊಂಡು ಬಂದು ಹಸುಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತದೆ. ಈ ಬಾರಿಯ ಪರಾಗದಲ್ಲಿ ಸಾವಯವ ಹಾಲಿನ ನಾಗವೇಣಿ ರಂಗೇಗೌಡ ದಂಪತಿಗಳ ಯಶೋಗಾಥೆಯನ್ನ ಕೇಳೋಣ. ಈ ಲೇಖನವನ್ನ ಬರೆದಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ. ಇಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ನಿಶ್ಚಿತ ಆದಾಯ ತಂದುಕೊಡುವ ಉಪಕಸುಬು ಅಂದರೆ ಹೈನುಗಾರಿಕೆ. ದಿನೇ ದಿನೇ ಏರ್ತಾ ಇರುವ ಪಶು ತಿಂಡಿಗಳ ದರ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಾಡುವ ಮೇವಿನ ಸಮಸ್ಯೆ, ಮಧ್ಯೆ ಮಧ್ಯೆ ಬಂದು ಹೋಗುವಂತಹ ರೋಗಗಳು,
ಹೀಗೆ ಹಲವು ಸಮಸ್ಯೆಗಳ ನಡುವೆ ಹಸುಗಳನ್ನ ದೇವರು ಅಂತ ತಿಳಿದುಕೊಂಡು ನಿತ್ಯ 30 ಹಸುಗಳಿಂದ 500ಕ್ಕೂ ಹೆಚ್ಚು ಲೀಟರ್ ಆರ್ಗ್ಯಾನಿಕ್ ಹಾಲು ಉತ್ಪಾದನೆ ಮಾಡುತ್ತಾ ನೂರಾರು ಜನರಿಗೆ ಪ್ರೇರಣೆ ಆಗಿರುವವರು ಅಂದರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ರಾಯಶೆಟ್ಟಿಹಳ್ಳಿ ಗ್ರಾಮದ ನಾಗವೇಣಿ ರಂಗೇಗೌಡ ದಂಪತಿಗಳು. ಇವರದು ಮಾದರಿ ಬದುಕು ಅಂತಲೇ ಹೇಳಬಹುದು. 10 ವರ್ಷಗಳ ಹಿಂದೆ ಎಲ್ಲರ ಹಾಗೆ ಸಹಜವಾಗಿ ತರಕಾರಿ ಕೃಷಿ ಮಾಡ್ತಾ ಇದ್ದ ರಂಗೇಗೌಡರು ಕೈ ಸುಟ್ಕೊಂಡ್ರು. ಹೆಚ್ಚು ದುಡ್ಡು ತೆತ್ತು ರಾಸಾಯನಿಕ ಗೊಬ್ಬರ, ಔಷಧಿಗಳನ್ನ ಉಪಯೋಗಿಸಿ ಉತ್ತಮ ಬೆಳೆ ಬೆಳೆದು ಮಾರ್ಕೆಟ್ಗೆ ಹೋದರು. ದಲ್ಲಾಳಿಗಳು ನಿಗದಿ ಮಾಡಿದಂತಹ ಬೆಲೆಗೆ ತರಕಾರಿ ಕೊಟ್ಟು ಬರೋ ಪರಿಸ್ಥಿತಿಯಿಂದ ರಂಗೇಗೌಡರು ಸಾಲ ವರ್ಷ ಹೆಚ್ಚಾಯಿತು. ಸಾಲ ಜಾಸ್ತಿ ಆಗಿದ್ರಿಂದ ಕೃಷಿ ಸಹವಾಸನೇ ಬೇಡ ಅಂದ್ಕೊಂಡು ಭೂಮಿನ ಮಾರಿ ಬೆಂಗಳೂರಿಗೆ ಹೋಗಿ ಯಾವುದಾದ್ರೂ ಕೆಲಸ ಮಾಡ್ಕೊಂಡಿರೋಣ ಅಂತ ನಿರ್ಧಾರ ಮಾಡಿದ್ರು. ಆಗ ಅವ್ರ ಮನಸ್ಸು ಹೊರಳಿದ್ದು ಹೈನುಗಾರಿಕೆ ಕಡೆಗೆ. ತಮ್ಮ ಬಳಿಯಿದ್ದ ಒಂದು ಹಸುವಿನ ಜೊತೆ ಬೇರೆಯವರಿಂದ 3 ಕರು ತಂದು ಸಾಕಿದ್ದು ಅವ್ರ ಕೈ ಹಿಡಿತು. ದಕ್ಷಿಣ ಕರ್ನಾಟಕದಲ್ಲಿ ಹೊಸ ಮಾದರಿಯ ಹಾಲಿನ ಕ್ರಾಂತಿಗೆ ಕಾರಣರಾಗಿದ್ದ GNS ರೆಡ್ಡಿ ಅವರ ಹೊಸ ಕಾನ್ಸೆಪ್ಟ್ ಈ ದಂಪತಿಗಳಿಗೆ ಇಷ್ಟ ಆಗಿ ತಮ್ಮ ಡೈರಿ ಉದ್ಯಮದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದು ಅವರ ಬದುಕನ್ನು ಬದಲಾಯಿಸುವಂತೆ ಮಾಡ್ತು. ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕದೆ ಸಹಜವಾಗಿ ಓಡಾಡೋದಕ್ಕೆ ಬಿಟ್ಟು ಅವುಗಳಿಗಿಷ್ಟ ಬಂದಾಗ ತಿಂಡಿ ಮಿಶ್ರಿತ ಮೇವು ತಿಂದು ನೀರು ಕುಡಿಯೋ ಪದ್ಧತಿಯಿಂದ ಹಾಲಿನ ಇಳುವರಿ ಹೆಚ್ಚಾಗಿತ್ತು. ತಮ್ಮಲ್ಲಿ ಹುಟ್ಟುವ ಕರುಗಳನ್ನ ಯಾರಿಗೂ ಮಾರದೆ ತಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೆಳೆಸಿದ್ರು. ಆದ್ರಿಂದ ವರ್ಷ ಹಸುಗಳ ಸಂಖ್ಯೆ ಹೆಚ್ಚಾಯಿತು. 80ಕ್ಕೂ ಹೆಚ್ಚು ಟನ್ ಹಿಡಿಯುವ ಸೈಲೇಜ್ ಗುಂಡಿಗಳನ್ನ ತಾಂತ್ರಿಕವಾಗಿ ನಿರ್ಮಾಣ ಮಾಡಿಕೊಂಡಿರೋದು ಇವರಿಗೆ ಕೆಲಸ ಕಡಿಮೆ ಮಾಡ್ತು. ರಸಮೇವಿಗೆ ಮೆಕ್ಕೆಜೋಳದ ನುಚ್ಚು, ಗಾಣದ ಹಿಂಡಿ, ಕಡಲೆ ಹೊಟ್ಟಿನ ಜೊತೆಗೆ ಮಿನರಲ್ ಮಿಕ್ಸ್ಚರ್ಗಳನ್ನ ಮಿಶ್ರ ಮಾಡಿ ಹಸುಗಳು ಮೇವು ತಿನ್ನುವ ಜಾಗ ಪ್ಯಾಡಕ್ನಲ್ಲಿ ದಿನಕ್ಕೆ 1 ಬಾರಿ ಮಾತ್ರ ಹಾಕ್ತಾರೆ. ಯಾವುದೇ ರೀತಿಯ ಹಾಲು ಹೆಚ್ಚಿಸುವಂತಹ ಹಾರ್ಮೋನ್ಯುಕ್ತ ರಾಸಾಯನಿಕಗಳನ್ನ ಬೆರೆಸಿದ ಫೀಡ್ಸ್ಗಳನ್ನ ಹಾಕದೆ ಅಪ್ಪಟ ಸಾವಯವ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಸುಗಳು ತಮಗಿಷ್ಟ ಬಂದಷ್ಟು ತಿಂದು ನೀರು ಕುಡಿದು ಮೆಲ್ಕು ಹಾಕ್ತವೆ. ತಮ್ಗನ್ನಿಸ್ದಾಗ ಸ್ವಾತಂತ್ರ್ಯವಾಗಿ ಓಡಾಡ್ತವೆ. ಕೆಲವೊಮ್ಮೆ ಖುಷಿಯಿಂದ ನೆಗೆಯುತ್ತವೆ ಕೂಡ. ನಾವೆಲ್ಲ TV ಜಾಹೀರಾತಿನಲ್ಲಿ ನೋಡ್ತೀವಲ್ಲ, ವಿದೇಶಿ ಹಸುಗಳು, ಆನೆ ಮರಿಗಳು, ಆ ರೀತಿ ಇವರ ಹಸುಗಳು ಆರೋಗ್ಯವಾಗಿವೆ. ರಂಗೇಗೌಡರ ಫಾರ್ಮ್ನಲ್ಲಿ ಇರುವಂತಹ ಹಸುಗಳು ಕನಿಷ್ಠ 10ರಿಂದ ಗರಿಷ್ಠ 17 ಲೀಟರ್ವರೆಗೆ ಹಾಲು ಕೊಡೋ ಸಾಮರ್ಥ್ಯ ಹೊಂದಿದೆ. ಗರ್ಭಧರಿಸಿ 7 ತಿಂಗಳಾಗಿ ಹಾಲು ನಿಲ್ಲಿಸುವ ಸಮಯದಲ್ಲಿ ಕೂಡ 8 ಲೀಟರ್ನಷ್ಟು ಹಾಲು ಕೊಡೋದು ವಿಶೇಷ. ಸ್ವಂತ BMC ಅಂದರೆ ಬಲ್ಕ್ ಮಿಲ್ಕ್ ಕೂಲರ್ನಲ್ಲಿ ನಿತ್ಯ ಕರೆದ ಹಾಲನ್ನು ಶೇಖರಣೆ ಮಾಡಿ ಅಕ್ಷಯಕಲ್ಪ ಕಂಪನಿಯ ಮಿಲ್ಕ್ ಟ್ಯಾಂಕರ್ಗೆ ವರ್ಗಾವಣೆ ಮಾಡೋದ್ರಿಂದ ಪ್ರತಿ ಲೀಟರ್ ಹಾಲ್ಗೆ 37ರಿಂದ 39 ರೂಪಾಯಿವರೆಗೆ ಪಡಿತಾ ಇದ್ದಾರೆ. 4 ಜನರಿಗೆ ಖಾಯಂ ಉದ್ಯೋಗ ಕೂಡ ಕೊಟ್ಟಿದ್ದಾರೆ. ಪಶು ವೈದ್ಯಕೀಯ ಓದ್ತಾ ಇರುವ ಹಿರಿಯ ಮಗ, 10ನೇ ಕ್ಲಾಸ್ನಲ್ಲಿರೋ ಕಿರಿಯ ಮಗ ತಂದೆ ತಾಯಿಗಳ ಕೆಲಸದಲ್ಲಿ ನೆರವಾಗ್ತಾರೆ. ಇಲ್ಲಿಯವರೆಗೆ 1000ಕ್ಕೂ ಹೆಚ್ಚಿನ ಜನ ರಂಗೇಗೌಡರ ಡೈರಿ ಫಾರ್ಮ್ಗೆ ಭೇಟಿ ನೀಡಿ ಮಾರ್ಗದರ್ಶನ ಕೂಡ ಪಡೆದಿದ್ದಾರೆ. ಕೆಲಸ ಮಾಡ್ತಾನೆ ಯಾವುದನ್ನೂ ಕೂಡ ಮರೆಮಾಚದೆ ತಮಗೆ ಗೊತ್ತಿರೋ ವಿಷಯಗಳನ್ನ ಹಂಚಿಕೊಳ್ಳುವ ಈ ದಂಪತಿಗಳ ಗುಣ ಎಲ್ರಿಗೂ ಇಷ್ಟ ಆಗತ್ತೆ. ಹೆಚ್ಚಿನ ಮಾಹಿತಿ ಇವರಿಂದ ಬೇಕು ಅಥವಾ ಇವರ ಫಾರ್ಮನ್ನು ನೀವು ಹೋಗಿ ನೋಡಬೇಕು ಅನ್ನೋದಾದರೆ ಶ್ರೀಮತಿ ನಾಗವೇಣಿ ಅವರ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಬಹುದು. ಮೊಬೈಲ್ ಸಂಖ್ಯೆ ಹೀಗಿದೆ: 9980635765. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9980635765. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ, ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ. ಬೇಸಾಯದ ಬದುಕು ಸರಾಗ ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ.
ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ ಆನಂದದ ಬುಗ್ಗೆ